ಆರೋಗ್ಯಕ್ಕೆ, ಯಾಕಂದ್ರೆ ನಮಗೆ ಹೆಚ್ಚು ವಿಷಯಗಳು ಈಗ ವೇದಗಳಲ್ಲಿ ಅದೆಲ್ಲ ಪಂಡಿತರುಗಳಿಗೆ ಅದು ಅನುಸಂಧಾನ ಮಾಡೋರಿಗೆ. ಆದ್ರೆ ಸಾಮಾನ್ಯರಿಗೆ ಏನ್ ಬೇಕು ಅಂದ್ರೆ, ನಾನು ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ, ಸೂರ್ಯ ನಮಸ್ಕಾರ ಅಂತಾನೆ ಯೋಗದಲ್ಲೂ ಕೂಡ ಇದೆ, ಆ ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ನಾವು ಅದಕ್ಕೂ ಸೂರ್ಯನಿಗೂ ಇರೋ ಕನೆಕ್ಷನ್ ಏನು? ನೋಡಿ, ಸಿಂಪಲ್. ಈಗ ನಮಗೆ ಆಹಾರ ತಿಂದ್ರೆ ಬದುಕಿ ಉಳಿತೇವೆ. ಆಹಾರ ಎಲ್ಲಿಂದ ಬರುತ್ತೆ? ಸಸ್ಯಗಳಿಂದ ಬರುತ್ತೆ. ಅಂದ್ರೆ ಸಸ್ಯಗಳು ಸೂರ್ಯನ ಶಕ್ತಿಯನ್ನ, ಆ ಕಾರ್ಬೋಹೈಡ್ರೇಟ್ಗಳನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಹಿಡಿದಿಟ್ಟು ಅದನ್ನ ಹಣ್ಣಿನ ಮೂಲಕ ಕೊಟ್ಟು ನಾವದನ್ನ ತಿಂದು ಬದುಕ್ತಾ ಇದ್ದೇವೆ. ಅಂದ್ರೆ ಸೂರ್ಯನಿಂದ ಸಿಗುವ ಪ್ರಾಣಶಕ್ತಿಯನ್ನ ನಮಗೆ ಡೈರೆಕ್ಟ್ ತಗೊಳ್ಳಿಕ್ ಬರ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅದು ಸಸ್ಯಗಳ ಮೂಲಕ ಬರ್ತಾ ಇದೆ. ಸಾಧನೆ ಏನು ಗೊತ್ತಾ ಋಷಿಗಳದ್ದು? ಸೂರ್ಯಪಾಹ, ಮರೀಚಿಪಾಹ, ಊಷ್ಮಪಾಹ ಅಂತೆಲ್ಲ ಹೆಸರುಗಳು ಬರ್ತವೆ. ಕೆಲವರು ಆಹಾರ ತಿನ್ನುವುದಿಲ್ಲ ಅಂದ್ರೆ ಏನ್ ಗೊತ್ತಾ? ಸೂರ್ಯನನ್ನ ಡೈರೆಕ್ಟ್ ನೋಡಿ ಅಲ್ಲಿಂದಲೇ ಶಕ್ತಿಯನ್ನು ತಗೊಳ್ತಾರೆ. ಅದಕ್ಕೆ ಸೂರ್ಯಪಾನ ಅಂತ ಕರೀತಾರೆ. ಇವಾಗ್ಲೂ ಇದ್ದಾರೆ. ಸೂರ್ಯಪಾನ ಮಾಡಿ ಆಹಾರವನ್ನ ತಿನ್ನದೆ ಬದುಕಿದವರನ್ನ ನಾಸಾದವರು ತಗೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿ, ಅವ್ರು ಏನು ಹೊರಗಿನ ಪದಾರ್ಥ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ. ಕುಡಿದ್ರೆ ಜೀರ್ಣ ಆಗುತ್ತೆ, ಎಲ್ಲ ಆಗುತ್ತೆ, ಆದ್ರೆ ಅವ್ರಿಗೆ ಬೇಕಿಲ್ಲ. ಅದು ಹೌದಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಅವ್ರು ಕರ್ಕೊಂಡು ಹೋಗಿ ಆಶ್ಚರ್ಯ. ಒಬ್ಬ ಕೇರಳದ, ಒಬ್ಬ ಗುಜರಾತ್ನವನ. ಏನು ಅಂದ್ರೆ ಅದು ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟ. ಏನಂದ್ರೆ ಸೂರ್ಯೋದಯ ಆಗುವ, ನಮ್ಗೆ ಈ ಬಿಲ್ಡಿಂಗ್ ಮಾತ್ರ ಕಾಣುತ್ತೆ ಬೆಳಿಗ್ಗೆ, ಸಮುದ್ರದ ತೀರದಲ್ಲಿ ವಾಸ ಮಾಡುವವರಾದ್ರೆ ಆವಾಗ ಸೂರ್ಯೋದಯ ಆಗುವ ಸಮಯಕ್ಕೇನೆ ಸರಿಯಾಗಿ ಕಣ್ಣನ್ನ ಆ ಮೊದಲ 10 ಸೆಕೆಂಡು ಕಣ್ಣು ಎವೆಯಿಕ್ಕದೆ ನೋಡುವುದು. ಸುಮಾರು 9 ತಿಂಗಳುಗಳ ಕಾಲ ಆ 10 ಸೆಕೆಂಡನ್ನು ಬೆಳೆಸ್ತಾ ಹೋಗ್ಬೇಕು, ಮಧ್ಯದಲ್ಲಿ ಬಿಡಬಾರದು. ಆ ನಿರಂತರ 9 ತಿಂಗಳಾಗುವಾಗ ಬೆಳಿಗ್ಗೆ ಸುಮಾರು ಅವನಿಗೆ ಮಧ್ಯಾಹ್ನದ ತನಕ ಆ ಸೂರ್ಯನನ್ನು ನೋಡುವಂತ ಒಂದು ಕೆಪಾಸಿಟಿ ಬರುತ್ತೆ. ಅಷ್ಟೊತ್ತಿಗೆ ಸೂರ್ಯನ ಯಾಕೆಂದ್ರೆ ಸೂರ್ಯ ಅದು ಚಕ್ಷೋ ಸೂರ್ಯೋ ಅಜಾಯತ, ಭಗವಂತನ ಕಣ್ಣಿನಿಂದ, ಚಕ್ಷುಸ್ಸಿನಿಂದ ಸೂರ್ಯ ಹುಟ್ಟಿದ್ದು. ಅಂದ್ರೆ ಇಲ್ಲಿ ಸೂರ್ಯ ಇದ್ದಾನೆ. ಆ ಸೂರ್ಯನ ಜೊತೆಗೆ ಈ ಸೂರ್ಯನಿಗೆ ಕನೆಕ್ಷನ್ ಬಂದಾಗ ಕಾರ್ಬೋಹೈಡ್ರೇಟ್ಗಳು ಬೇಡವೇ ಬೇಡ, ಡೈರೆಕ್ಟ್ ಈ ದೇಹಕ್ಕೆ ಬೇರುವ ಪ್ರಾಣಶಕ್ತಿ ಅಲ್ಲಿಂದಲೇ ಬರುತ್ತೆ. ಬಂದಾಗ ದೇಹಕ್ಕೆ ಬೇಕಿರುವ ಎಲ್ಲಾ ಧಾತುಗಳು ಸೂರ್ಯನ ಶಕ್ತಿಯಿಂದಲೇ ಒಳಗೆ ಹುಟ್ಟುತ್ತೆ. ಸೂರ್ಯ ಅಂದ್ರೆ ಪ್ರಾಣಶಕ್ತಿಯ ಸೋರ್ಸ್. ಅದು ಹೇಗೆ ನಮ್ಮ ಕೈಯಲ್ಲಿ ಬಿಸಿ ಇರುವುದು ಪ್ರಾಣಶಕ್ತಿಯ ಸೋರ್ಸೋ, ಹೇಗೆ ಚಂದ್ರನಲ್ಲಿ ಪ್ರಾಣಶಕ್ತಿಯ ಸೋರ್ಸ್ ಇದೆ, ಹೇಗೆ ಅಗ್ನಿಯಲ್ಲಿ ಪ್ರಾಣಶಕ್ತಿಯ ಸೋರ್ಸ್ ಇದೆ, ಹಾಗೆ ಸೂರ್ಯ ಈ ಎಲ್ಲದಕ್ಕಿಂತ ಹೆಚ್ಚಿನದ್ದು. ಆ ಕಾರಣಕ್ಕಾಗಿ ಸೂರ್ಯನಲ್ಲಿ ನಾವು ಉಪಾಸನೆ ಮಾಡುವುದು ಅಂತ ಹೇಳುದು. ಅಂದ್ರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ನಮಗೆ ಏನೇ ತಿನ್ನುವ ಪದಾರ್ಥಗಳಲ್ಲಿ ಅದು ಸೂರ್ಯನಿಂದಲೇ ಬರುವುದಾದ್ರಿಂದಾಗಿ ನಾವು ಸೂರ್ಯ ಉಪಾಸನೆ ಮಾಡಬೇಕಾದದ್ದು ಅನಿವಾರ್ಯ. ಇನ್ನು ಮುಖ್ಯವಾಗಿ ಅದು ಏನೇನು ಮಾಡುತ್ತೆ, ಸೂರ್ಯನ ಕೆಲಸ ಏನೇನು? ಪ್ರಧಾನವಾಗಿ ಆರೋಗ್ಯ. ಆರೋಗ್ಯ ಅಂತಂದ್ರೆ ಪ್ರಾಣಶಕ್ತಿಯ ಹೀನತೆ ಅನಾರೋಗ್ಯ, ಪ್ರಾಣಶಕ್ತಿಯ ಪೂರ್ಣತೆ ಆರೋಗ್ಯ. ಪ್ರಾಣಶಕ್ತಿ ಬರುವುದು ಸೂರ್ಯನಿಂದ. ಹಾಗಾಗಿ ಸೂರ್ಯನ ಉಪಾಸನೆ ಮಾಡಬೇಕು. ಅದು ನೇರ ಆರೋಗ್ಯಕ್ಕಿರುವ ಸಂಬಂಧ. ಇನ್ನು ಅದನ್ನ ಬಿಟ್ರೆ ಸ್ವಲ್ಪ ಹೊರಗಿನ ಪ್ರಪಂಚದ ಜೊತೆಗೆ ಸೂರ್ಯನಿಗಿರುವ ಸಂಬಂಧವನ್ನ ಗಮನಿಸಿದ್ರೆ, ಈ ಆಡಳಿತದ ವ್ಯವಸ್ಥೆಯಲ್ಲಿ ಸೂರ್ಯನಿಗೆ ಪ್ರಧಾನ. ಯಾಕಂದ್ರೆ ಅದಕ್ಕೆ ಸೂರ್ಯ ವಂಶ. ಅದು ಆಡಳಿತದ ವಂಶಗಳನ್ನ ನಾವು ಗಮನಿಸಿದ್ರೆ ಅದು ಹೆಚ್ಚು ಸೂರ್ಯ ವಂಶಕ್ಕೆ ಸಂಬಂಧಿಸಿದ್ದು. ಅದು ಸೂರ್ಯನಿಂದ ಪ್ರತಿಫಲಿತವಾದ ಚಂದ್ರವಂಶ ಮತ್ತೊಂದು. ಅದೆರಡೇ ಪ್ರಧಾನ. ಸೂರ್ಯವಂಶದಲ್ಲಿ ಯಾರೋ ಪ್ರಧಾನ ಇದ್ದಾಗ ಚಂದ್ರವಂಶ ತಣ್ಣಗಿರುತ್ತೆ, ಚಂದ್ರವಂಶದಲ್ಲಿ ಯಾರೋ ಪ್ರಧಾನ ಬಂದಾಗ ಸೂರ್ಯವಂಶ ತಣ್ಣಗಾಗುತ್ತೆ. ಅಂದ್ರೆ ಇವರಿಬ್ಬರೇ ಕಣ್ಣಿನ ಶಕ್ತಿಯಾಗಿ ಇಡೀ ಜಗತ್ತನ್ನ ಅಧ್ಯಕ್ಷ ಅಂತ ಕರಿತೇವಲ್ಲ ನಾವು. ಅಧ್ಯಕ್ಷರು ಅಂದ್ರೆ ಏನು? ಎಲ್ಲವನ್ನು ಕಣ್ಣಿಟ್ಟುಕೊಂಡು ಎಲ್ಲವನ್ನು ಕಣ್ಣ ಮುಂದೆ ನೋಡ್ಕೊಂಡು ಅಧಿಕಾರಯುಕ್ತವಾಗಿ ಹೀಗಾಗಬಾರ್ದು, ಹೀಗಾಗ್ಬೇಕು, ಇದು ಮಾಡಿ, ಇದು ಮಾಡಬಾರ್ದು ಅಂತ ಹೇಳುವ ಅಧಿಕಾರವಾಣಿ. ಆ ಅಧಿಕಾರವಾಣಿಯನ್ನು ಕೊಡುವ ಶಕ್ತಿ ಸೂರ್ಯ. ಆದ್ರಿಂದಾಗಿ ರಾಜ್ಯ ಸತ್ತೆಯಲ್ಲಿ ಸೂರ್ಯನ ಬಲ ಯಾರಿಗಿರುತ್ತೋ ಅವನಿಗೆ ಹೆಚ್ಚು ಪ್ರಖರವಾದ ಅಧಿಕಾರ ನಡೆಸುವ ಶಕ್ತಿ ಬರುತ್ತೆ. ಅಂದ್ರೆ ಒಂದು ಆತ್ಮಕಾರಕ, ಇನ್ನೊಂದು ಆರೋಗ್ಯಕಾರಕ, ಇನ್ನು ತಂದೆಗೆ ಸಂಬಂಧಪಟ್ಟ ಏನೇ ವ್ಯಾಜ್ಯಗಳು ಏನಾದ್ರೂ ಬಂದ್ರೆ ಸೂರ್ಯನ ಅನುಗ್ರಹ ಇಲ್ಲದೆ ಹೋದಾಗ ಕಲಹ ಬರುತ್ತೆ. ಸೂರ್ಯ ಶಕ್ತಿ ಜಾಗೃತವಾದಾಗ ನಮ್ಮಲ್ಲಿ ಆ ತಂದೆಗೆ ಸಂಬಂಧಪಟ್ಟ, ಯಾಕೆಂದ್ರೆ ಸೂರ್ಯನು ತಂದೆ ಅಲ್ವಾ, ತಂದವನಲ್ವಾ ಈ ಜಗತ್ತನ್ನ, ಆದ್ರಿಂದಾಗ ಅವನು ತಂದೆ. ಅದರಿಂದಾಗಿ ಆ ತಂದೆ ಅಂದ್ರೆ ಸೂರ್ಯನ ನೆಲೆಸಿದ ನಾರಾಯಣನೇ. ಮತ್ತೆ ಯೋನಃ ಪಿತಾ ಜನಿತ ಯೋ ವಿಧಾತ, ಯೋನಃ ಪಿತಾ ಅಂದ್ರೆ ತಂದೆ. ಆ ಸೂರ್ಯನಲ್ಲಿ ನಿಂತು ತಂದೆಯಾಗಿ ಈ ಜಗತ್ತನ್ನ ತಂದವನಾದ್ರಿಂದಾಗಿ ಆ ತಂದೆಯ ಸ್ಥಾನಕ್ಕೆ ಸಂಬಂಧಿಸಿದ ಏನೇ ದೋಷಗಳಿದ್ರು ಅದು ಪರಿಹಾರ ಆಗ್ಲಿಕ್ಕೆ ಸೂರ್ಯನ ಪ್ರಾರ್ಥನೆ ಬೇಕು. ಅದರ ಜೊತೆಗೆ ಇನ್ನು ಆತ್ಮವಿಶ್ವಾಸಕ್ಕೆ ಕಾರಣ, ಯಾಕೆಂದ್ರೆ ಅದು ಆತ್ಮಕಾರಕ ಅಂತ ಅದಕ್ಕೆ ಹೇಳಿದ್ದು. ಇನ್ನು ಮುಖ್ಯವಾಗಿ ಹೆಸರು, ಒಳ್ಳೆ ಹೆಸರು ಬರಬೇಕು ಅಂದ್ರೆ ಸೂರ್ಯ ಅವನಿಗೆ ಪ್ರಧಾನ ಆಗಿರ್ಬೇಕು. ಅದರಲ್ಲಿ ಸಿಂಹ ಅನ್ನೋದು ಅವನ ಸ್ವಕ್ಷೇತ್ರ. ಇನ್ನು ಉಚ್ಚ ಕ್ಷೇತ್ರಗಳು ಇತ್ಯಾದಿಗಳನ್ನ ಯೋಚನೆ ಮಾಡಿ ಆ ಕುಂಡಲಿಯಲ್ಲಿ ಅಂತ ಉಚ್ಚ ಸ್ಥಾನದಲ್ಲಿದ್ದಾಗ ಅವನಿಗೆ ಅನೇಕ ಅನುಕೂಲಗಳಾಗ್ತವೆ. ಅದು ಬಿಟ್ಟು ಸ್ವಲ್ಪ ನೀಚ ಕ್ಷೇತ್ರ, ನೀಚ ಅಂದ್ರೆ ಕೆಟ್ಟದು ಅಂತ ಅರ್ಥ ಅಲ್ಲ, ಅದರ ಪ್ರಭಾವ ಕಮ್ಮಿ ಇರುವಂತಹದ್ದು ಅಂತ. ಅಂದ್ರೆ 6, 8, 12 ಸ್ಥಾನಗಳಲ್ಲಿ ಇದ್ದಾಗ ಅದರ ಪ್ರಭಾವ ಕಮ್ಮಿ ಆದಾಗ
ಅವನಿಗೆ ಈ ಏನೆಲ್ಲ ಹೆಸರು ಬಂದಿತ್ತು ಅದು ಹೊರಟು ಹೋಗುತ್ತೆ, ತಂದೆ ಜೊತೆಗಿನ ವೈಮನಸ್ಸು ಉಂಟಾಗುತ್ತೆ, ಅಧಿಕಾರ ಪಲ್ಲಟ ಆಗುತ್ತೆ, ಆತ್ಮದಲ್ಲಿ ವಿಶ್ವಾಸ ಇರುವುದಿಲ್ಲ, ಆರೋಗ್ಯ ತುಂಬಾ ಹದಗೆಡುತ್ತೆ. ಇದೆಲ್ಲದಕ್ಕೂ ಪರಿಹಾರ ಏನು ಅಂದ್ರೆ ನಿರಂತರ ಎಲ್ಲರೂ ಮಾಡಬಹುದಾದದ್ದು, ಬಾಯಿದ್ದವರೆಲ್ಲ ಮಾಡಬಹುದಾದದ್ದು, ಆದಿತ್ಯ ಹೃದಯವನ್ನ ಸೂರ್ಯನಿಗೆ ಮುಖ ಮಾಡಿ ನಿಂತುಕೊಂಡು ಬೆಳಗ್ಗೆ ಕೈ ಎತ್ತಿ, ಸಾಧ್ಯವಾದ್ರೆ ವೃಕ್ಷಾಸನ, ನಮಗೆ ಒಂದು ಕಾಲನ್ನ ಮೇಲಕ್ಕಿಟ್ಟು ಕೈಯನ್ನ ಮೇಲಕ್ಕೆ ನಿಲ್ಲಿಸಿ ಅದನ್ನ ಮೊದಲೊಂದು ಸ್ವಲ್ಪ ಬಾಯ್ಪಾಠ ಮಾಡಬೇಕಾಗುತ್ತೆ. ಆ ಬರುವ ತನಕ ಕೈಯಲ್ಲಿ ಹಿಡ್ಕೊಂಡೇ ಓದಿ. ಬಂದ ಮೇಲೆ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕಣ್ಣು ಮುಚ್ಚಿ ಸೂರ್ಯನಲ್ಲಿ ನೆಲೆಸಿದ ಸೂರ್ಯನಾರಾಯಣನನ್ನು ಚಿಂತಿಸಿ ಅದನ್ನ ಪ್ರಾರ್ಥನೆ ಮಾಡಿ ಈ ಯಾವ ಸಮಸ್ಯೆಗಳಿದ್ರೂ ಎಲ್ಲದಕ್ಕೂ ಪರಿಹಾರ ಆಗುತ್ತೆ. ಯಾಕಂದ್ರೆ ಆರೋಗ್ಯಕ್ಕೆ ಒಳಗಿನಿಂದ ತಾಕತ್ತು ತುಂಬುವವನವನೇ. ಹೊರಗಿನಿಂದ ನಾವು ಎಷ್ಟು ಮೆಡಿಸಿನ್ ಮಾಡಿದ್ರು ಒಳಗಿನಿಂದ ಅದಕ್ಕೆ ರಿಯಾಕ್ಷನ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ, ಆತ್ಮಶಕ್ತಿ ಗಟ್ಟಿಲ್ಲ ಅಂದ್ರೆ, ನೋಡಿ ಕೋಮಕ್ಕೆ ಹೋದವನಿಗೆ ಆತ್ಮಶಕ್ತಿ ಇದ್ರೆ ಮಾತ್ರ ವಾಪಸ್ ಬರ್ತಾನೆ. ಅವನಿಗೆ ಬದುಕಬೇಕು ಅನ್ನೋ ಆಸೆ ಇಲ್ಲದೆ ಇದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅವ್ರು ಹೇಳ್ತಾರೆ ಅದು ಒಳಗಿನಿಂದ ಪ್ರತಿಕ್ರಿಯಿಸ್ತಾ ಇಲ್ಲ. ಯಾಕೆಂದ್ರೆ ಆತ್ಮಕಾರಕನಾಗಿ ಸೂರ್ಯನ ಪ್ರಭಾವ ಅತ್ಯಂತ ಮುಖ್ಯ, ಅದೇ ಆರೋಗ್ಯಕ್ಕೆ ಮುಖ್ಯ ಕಾರಣ. ಅಂತಹ ಆರೋಗ್ಯ ಸಂಪಾದನೆಗಾಗಿ ನಾವು ಗಾಯತ್ರಿ ಉಪಾಸನೆ ಒಂದು ಪ್ರಧಾನ, ಅದು ಮುಖ್ಯವೇ. ಗಾಯತ್ರಿಯನ್ನು ಕೂಡ ಸೂರ್ಯನಿಗೆ ಮುಖ ಮಾಡಿ ನಿಂತೇ ಜಪಿಸಬೇಕು ಅಂತಿರುವುದು. ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ, ಅದು ಸೂರ್ಯ ಉದಯ ಆಗುವ ಸಮಯ ತನಕ ನಿಂತು ಮಾಡಬೇಕಂತೆ. ಸೂರ್ಯ ಉದಯ ಆದ್ಮೇಲೆ ಕೂತು ಮಾಡ್ಬೋದು. ಅಂದ್ರೆ ಸಮಯವನ್ನ ನಾವು ನೋಡ್ಕೊಳ್ಬೇಕು. ಆದಷ್ಟು ಮೊದಲು ಮಾಡಿದಷ್ಟು ಶಕ್ತಿ ಜಾಸ್ತಿ. ಸೂರ್ಯ ಎದ್ದು ಸೂರ್ಯವಂಶದವರಾಗಿ ನಾವು ಅವನು ಬಂದು ಕರೆದು ಹೋದ ಮೇಲೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ಈಗ 10 ರೂಪಾಯಿ ಬೇಕು ಅಂದಾಗ ನಾನು ಈಗ ಕೊಟ್ರೆ ನಿಮ್ಗೆ ಖುಷಿ ಆಗುತ್ತೆ. ನಿಮ್ಗೆಲ್ಲ ಮುಗಿದ ಮೇಲೆ ನಾನು ಆಮೇಲೆ ತಂದು ಕೊಟ್ಟರು ಉಪಯೋಗ ಇಲ್ಲ. ಕೊಟ್ಟ ಅಂತ ನೀವು ಅವನಿಗೆ ಬೇಜಾರಾಗಬಾರ್ದು ಅಂತ ಇಸ್ಕೊಳ್ಬಹುದು ಅಷ್ಟೇ, ಬಿಟ್ರೆ ಅದು ನಿಮ್ಗೆ ನೇರವಾಗಿ ಏನು ಉಪಯೋಗ ಇಲ್ಲ. ಇನ್ನೊಂದ್ ಸರ್ತಿ ಅವನ ಹತ್ರ ಕೇಳಿಕ್ ಹೋಗಿ, ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಕೊಡಲ್ಲ ಅಂತ. ಹಾಗೆ ಅರ್ಘ್ಯ ಪ್ರದಾನ ಅನ್ನೋದು ಕಾಲೇ ಸಂಧ್ಯಾಂ ಪ್ರಕುರ್ವೀತ, ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ 100 ಫಲ. ಅದರಿಂದಾಗಿ ಆ ಫಲವನ್ನ ಸಂಪಾದಿಸುವುದಕ್ಕೋಸ್ಕರ ನಾವು ರಥಸಪ್ತಮಿ ಮಾತ್ರ ಅಲ್ಲ, ನಿತ್ಯದಲ್ಲಿ ಏನೇ ಆರೋಗ್ಯಕ್ಕೆ, ಅದು ಮಾನಸಿಕ ಆರೋಗ್ಯ ಇರಬಹುದು, ದೈಹಿಕ ಆರೋಗ್ಯ ಇರಬಹುದು. ಅಂದ್ರೆ ಸೂರ್ಯನಲ್ಲಿ ನಾವು ಮೈ ಒಡ್ಡಿ ನಿಂತರೆ ಮಾನಸಿಕ ಎಷ್ಟೋ ಟೆನ್ಷನ್ಗಳು, ಉದ್ವೇಗಗಳು ಕಮ್ಮಿ ಆಗುತ್ತೆ ಅಂತ ವೈದ್ಯಕೀಯ ಚಿಕಿತ್ಸೆಗಳು ಹೇಳ್ತಾರೆ. ನಮ್ಗೆ ಇವತ್ತೇನ್ ಗೊತ್ತಾ, ಈ ಲೈಟ್ ಅಡಿಗಡೆನೆ ಬಿದ್ದು ನಮಗೆ ತುಂಬಾ ಬೇಗ ಡಿಪ್ರೆಷನ್ಗೆ ಒಳಗಾಗ್ತೇವೆ ನಾವು. ಅದಕ್ಕೋಸ್ಕರ ಹಗಲು ಹೊತ್ತಾದ್ರೂ ಕಿಟಕಿ ಬಾಗಿಲಿದ್ರೆ ನಾವು ತೆಗೆದು ಕೂತ್ಕೊಳ್ಬೇಕು. ನಮ್ಗೇನಾಗಿದೆ, AC ಅದು ಉಳಿಬೇಕು ಅಂತಂದ್ರೆ ಬಾಗಿಲು ಹಾಕಬೇಕು, ಬಾಗಿಲು ಹಾಕಿದ್ರೆ ಕತ್ಲೆ ಹಾಕಿದ್ರೆ ಇನ್ನೊಂದು ಬೆಳಕು ಬೇಕು. ರಾತ್ರಿ ಹೊತ್ತು ಅನಿವಾರ್ಯ ಬಿಡಿ, ಆದ್ರೆ ಹಗಲು ಹೊತ್ತಾದ್ರೂ ನೋಡಿ, ವಿದೇಶದವರು ಸಮುದ್ರದ ತೀರದಲ್ಲಿ ಬಿದ್ಕೊಳ್ಳುವುದು ಇನ್ನೇನು ಕಾರಣಕ್ಕಲ್ಲ, ಅವರಿಗೆ ಆರೋಗ್ಯಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು. ದೇಹದ ಎಷ್ಟು ಭಾಗಕ್ಕೆ ಜಾಸ್ತಿ ಸಿಗುತ್ತೋ ಅಷ್ಟು ಅವರಿಗೆ ಮತ್ತೆ ಮುಂದಿನ ಅನಾರೋಗ್ಯದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸೂರ್ಯನ ಬೆಳಕು ನಮ್ಮ ಮೈಗೆ, ಕಣ್ಣಿಗೆ ಚಿಕಿತ್ಸೆಯೂ ಕೂಡ, ಅದು ಕಣ್ಣಿನ ಕಾರಕವೂ ಹೌದು. ನಮಗೆ ಎಷ್ಟು ಕಮ್ಮಿ ಸೂರ್ಯನ ಬೆಳಕು ಬೀಳುತ್ತೋ ಅಷ್ಟು ಬೇಗ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಎಷ್ಟು ಜಾಸ್ತಿ ನಮಗೆ ಸೂರ್ಯನ ಬೆಳಕು ಅಂದ್ರೆ ನೇರ ಸೂರ್ಯನ ಬೆಳಕು ಬೀಳಬೇಕಾಗಿಲ್ಲ, ಗೋಡೆಗೆ ಬಿದ್ದು ಕಣ್ಣಿಗೆ ಬಿದ್ದ ಬೆಳಕು ಸಾಕು, ಅದೇ ಚಿಕಿತ್ಸಕಾರಕ. ಅದಕ್ಕೋಸ್ಕರ ಹಿಂದೆ ಎಲ್ಲ ಬೆಳಗ್ಗೆ ಎದ್ದು ನಿತ್ಯದ ಒಂದಿಷ್ಟು ಅನುಷ್ಠಾನ ಮಾಡುವ ಮುಂಚೆ ತೋಟಕ್ಕೆ ಹೋಗಿ ಅಲ್ಲಿ ಕಲರ್ ಥೆರಪಿ, ಆ ಗಿಡಗಳ ಹಸಿರು, ಗಿಡಗಳ ಬಣ್ಣ, ಹೂವಿನ ಬಣ್ಣ, ಸೂರ್ಯನ ಬೆಳಕು ಇತ್ಯಾದಿಗಳೆಲ್ಲ ಬಿದ್ದು ಕಾಲಿಗೆ ಒಂದಿಷ್ಟು ಆ ನೆಲದಲ್ಲಿ ನಡೆದದ್ರಿಂದ ಅಕ್ಯುಪ್ರೆಷರ್ ಆಗಿ ಮನೆಗೆ ಬರುವಷ್ಟರಲ್ಲಿ ಆ ಜಪಕ್ಕೆ ಕೂತ್ಕೊಳ್ಬೇಕಾದ ಒಂದು ಏಕಾಗ್ರತೆ ಸಿದ್ಧಿ ಆಗ್ತಿತ್ತು. ಇವತ್ತು ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ಅಂಗಡಿಯಿಂದನೇ ಹೂವನ್ನ ತಂದು, ತುಳಸಿ ತಂದು ನಾವು ಭಾರಿ ಗೌಜಿನಿಂದ ಮಾಡ್ತೇವೆ ಅಂತ ಅನ್ಕೊಂಡ್ವಿ. ಆದ್ರೆ ಸೂರ್ಯನ ಬೆಳಕಿಗೆ ಮೈ ಒಡ್ಡದೆ ನಾವು ಮಾಡಬೇಕಾದ ನಿಜವಾದ ಕೆಲಸದಿಂದ ಹಿಂದೆ ಸರಿದ್ವಿ. ನಾವು ಮತ್ತೆ ಜಾಗೃತರಾಗಬೇಕಾದದ್ದೇನು ಅಂದ್ರೆ ಸೂರ್ಯನಿಗೆ ಮೈ ಒಡ್ಡಬೇಕು. ಡಿ ಜೀವಸತ್ವ ಸಿಗ್ಬೇಕಾ, ನಾವು ಸೂರ್ಯನಿಗೆ ಮೈ ಕೊಡ್ಲೇಬೇಕು. ಅದು ಮಾತ್ರೆಯಿಂದ ಸಿಕ್ಕಿದ್ರೂ ಉಪಯೋಗ ಇಲ್ಲ, ಅದೇನು ಸಿಕ್ಕಿದ್ರು ಡೈರೆಕ್ಟ್ ಸಿಕ್ಕಿದ್ರೆ ಒಳ್ಳೇದು. ಹೇಗೆ ಎಳ್ಳಿನಿಂದ ಡೈರೆಕ್ಟ್ ಮೈಗೆ ಹಚ್ಕೊಳ್ಳಿ ಅಂತ ಹೇಳಿದ್ರು, ಹಾಗೆ ಸೂರ್ಯ ಸ್ನಾನ ಅಂತಾನೆ ಇದೆ ಶಾಸ್ತ್ರದಲ್ಲಿ. ಸೂರ್ಯ ಸ್ನಾನ ಮಾಡುವುದರಿಂದ ಅನೇಕ ತರದ ಕಾಯಿಲೆಗಳು ದೂರ ಆಗುವುದು ಮಾತ್ರ ಅಲ್ಲ, ಪಾಪಗಳು ಪರಿಹಾರ ಆಗುತ್ತೆ ಅನ್ನುವ ಮಾತುಗಳಿದೆ. ಅಂತಹ ಸೂರ್ಯ ದೇವತೆಯ ಒಂದು ವಿಶಿಷ್ಟ ಸನ್ನಿಧಾನವನ್ನ ನಾವು ಯಥಾಶಕ್ತಿ ಚಿಂತಿದ್ದು, ಇದು ಮುಗಿಲಿಲ್ಲ. ಎಷ್ಟು ಚಿಂತಿಸಿದ್ರು ಸೂರ್ಯ ಅನ್ನೋದು ಜಗತ್ತಿನ ಅಗಲಕ್ಕೆ ಹೇಗೆ ಬೆಳಕನ್ನ, ಭಾಗವತದಲ್ಲಿ ಒಂದು ಅವನನ್ನು ಗುರು ಅಂತ ಆ ಅವಧೂತ ಚಿಂತನೆ ಮಾಡುತ್ತಾನೆ. ನಾವು ಸಂಗ್ರಹ ಮಾಡಿದ್ದನ್ನ ಕೊಟ್ಟು ಬಿಡಬೇಕಂತೆ, ಅದು ನಾನು ಸೂರ್ಯನಿಂದ ಕಲಿತೆ ಅಂತ. ಎಲ್ಲ ಬೇಸಿಗೆಯಲ್ಲಿ ನೀರನ್ನು ತಗೊಂಡ, ಯಥಾ ಪ್ರಕಾರ ಮೋಡದಲ್ಲಿ ಮತ್ತೆ ಮಳೆಗಾಲದಲ್ಲಿ ಎಲ್ಲವನ್ನು ಕೊಟ್ಟ. ನಾವು ಸಂಗ್ರಹಿಸುವುದು ಇಟ್ಕೊಳ್ಳಿಕ್ಕಲ್ಲ, ಕೊಡ್ಲಿಕ್ಕೆ ಅನ್ನೋದನ್ನ ನಾನು ಸೂರ್ಯನಿಂದ ಕಲಿತೆ. ಮತ್ತೆ ಸೂರ್ಯ ತಾರತಮ್ಯ ಮಾಡುವುದಿಲ್ಲ, ಅಂದ್ರೆ ಪಕ್ಷಪಾತ ಮಾಡುವುದಿಲ್ಲ. ಪಕ್ಷಪಾತ ಮಾಡುವುದಿಲ್ಲ ಅಂದ್ರೆ
ಬೆಟ್ಟದ ತುದಿಗೂ ಬೆಳಕು ಬಿಡ್ತಾನೆ, ಒಬ್ಬ ಬಡವನ ಮನೆಗೂ ಕೊಡ್ತಾನೆ, ಒಂದು ಅರಮನೆ ಮೇಲೂ ಹಾಕ್ತಾನೆ, ಒಂದು ಕಾಡಲ್ಲಿ ಎಲ್ಲೋ ಯಾವುದೋ ಒಂದು ಗಿಡ, ಅದು ಲೋಕದಲ್ಲಿ ಯಾರಿಗೂ ಉಪಯೋಗಕ್ಕೆ ಬರಲ್ಲ, ಆದ್ರೂ ಅದಕ್ಕೆ ಬೆಳಕು ಕೊಟ್ಟು ಅದರ ಜೀವದ ವಿಕಾಸಕ್ಕೆ ಬೇಕಾದಂತ ಬೆಳಕನ್ನು ಚೆಲ್ತಾನೆ ಅನ್ನುವ ಕಾರಣಕ್ಕಾಗಿ ಅವನು ಎಲ್ಲ ಕಡೆಯೂ ಸಮಾನವಾಗಿ ಚಿಂತಿಸ್ತಾನೆ ಅನ್ನೋದನ್ನ ನಾನು ಸೂರ್ಯನಿಂದ ಕಲಿತೆ ಅಂತ ಹೀಗೆ ಅನೇಕ ಪಾಠಗಳನ್ನು ಅವನು ಸೂರ್ಯನ ಮೂಲಕ ಅವಧೂತ ಹೇಳ್ತಾನೆ. ನಾವು ಹಾಗೆ ಒಂದು ಸೂರ್ಯನಿಂದ ನೋಡಿ, ನಮಗೂ ಸೂರ್ಯ ಎದುರುಗಡೆ ಕಾಣುತ್ತೆ, ಏನು ಕಲೀಲಿಕ್ಕಾಗಲ್ಲ. ಅವನು ಹೇಳ್ತಾನೆ, ನನಗೆ ಗುರುಗಳು ಸಿಕ್ಕಿದ್ದು ಯಾರು ಯೂನಿವರ್ಸಿಟಿಯ ದೊಡ್ಡ ಪ್ರೊಫೆಸರ್ಸ್ ಅಲ್ಲ, ನನಗೆ ಸಿಕ್ಕಿದ್ದು ಪ್ರಕೃತಿಯಲ್ಲಿರೋ ವಸ್ತುಗಳೇ. ಅದರಿಂದ ನಾನು ಇಷ್ಟು ಸುಖವಾಗಿದ್ದೇನೆ, ಮಗುವಿನಂತಹ ನಗುವಿನೊಂದಿಗೆ ಕೂಡಿದ್ದೇನೆ. ಯಾಕೆ ಅಂದ್ರೆ ನಾನು ಸೂರ್ಯನ ಈ ವಿಷಯದಿಂದ ಬಂದದ್ದೆಲ್ಲ ಕೊಡ್ಲಿಕ್ಕೆ, ತುಂಬುವುದು ಕಳ್ಕೊಳ್ಳಿಕ್ಕಾಗಿ, ಏರುವುದು ಇಳಿಯುವುದಕ್ಕಾಗಿ, ಇಳಿಯುವುದು ಹತ್ತುವುದಕ್ಕಾಗಿ, ಇದೆಲ್ಲವೂ ಜೀವನದಲ್ಲಿ ಅನಿವಾರ್ಯ. ಸಂಯೋಗಾಹ ವಿಪ್ರಯೋಗ ಅಂತಹ, ಹುಟ್ಟುವುದು ಸಾವು ಅನ್ನೋದು ಎರಡು ನಾಣ್ಯದ ಅನಿವಾರ್ಯವಾದ ಮುಖಗಳು. ಅದನ್ನು ನಾನು ಸೂರ್ಯನಿಂದ ಕಲಿತೆ. ಸೂರ್ಯೋದಯ ಆಗುತ್ತೆ, ಸೂರ್ಯ ಅಸ್ತ ಆಗುತ್ತೆ. ಅಸ್ತ ಆಗುವುದು ನಾಳೆ ಬೆಳಗ್ಲಿಕ್ಕೆ, ಈಗ ಬೆಳಗುವುದು ಸಾಯಂಕಾಲ ಮತ್ತೆ ಮುಳುಗ್ಲಿಕ್ಕೆ. ಇದು ಜೀವನದ ಅನಿವಾರ್ಯವಾದ ಸುಖ ದುಃಖಗಳ ವ್ಯವಸ್ಥೆಯನ್ನ ನಾವು ತಿಳ್ಕೊಂಡ್ರೆ ಸೂರ್ಯ ನಮಗೊಂದು ಒಳ್ಳೆಯ ಗುರುವಾಗಿ ಸಿಗ್ತಾನೆ. ಅದು ಗುರುಕಾರಕವೂ ಹೌದು.